Students, in this section discuss about second order derivatives. ಇಲ್ಲಿ ತನಕ ನೀವು ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ಕಲಿತಿದ್ದೀರಿ. ಓನ್ಲಿ dy by dx ಅನ್ನ ಫೈಂಡ್ ಔಟ್ ಮಾಡೋದು ಕಲಿತಿದ್ದೀರಿ. ಈಗ ನೋಡ್ರಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. I will take one functions y is equal to f of x. This is a functions differentiate with respect to x. dy by dx. Differentiate with respect to x, dy by dx, f dash x. This is the differentiate with respect to x. To x. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಈ ಡಿಫರೆನ್ಸಿಯೇಟ್ ನ once again ಡಿಫರೆನ್ಸಿಯೇಟ್ ಮಾಡಿದ್ರ. ಈಗ ಏನು ಮಾಡೋಣ? ಡಿಫರೆನ್ಸಿಯೇಟ್ again with respect to x. ಈ ಕೊಟ್ಟಿರತಕ್ಕಂತ ಡಿಫರೆನ್ಸಿಯೇಷನ್ ನ ಮತ್ತೊಮ್ಮೆ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ ನೋಡಿ. d by dx dy by dx is equal to f dash x. ಇದು ಏನಾಗುತ್ತೆ? f double dash x ಆಗುತ್ತಾ? f double dash x ಆಗುತ್ತಾ? ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ಇಡಬೇಡಿ, ಜಸ್ಟ್ f of x ಇಡ್ರಿ ಅಥವಾ d by dx f dash of x. ನೋಡಿ ಡಿಫರೆನ್ಸಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x. d into d ನೋಡ್ರಿ ಏನಾಗುತ್ತೆ? d square y dx into dx dx square. ಡಿಫರೆನ್ಸಿಯೇಟ್ ದಿಸ್ ಫಂಕ್ಷನ್. ಇದು f dash ಅನ್ನ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ? ಇದು f dash f double dash of x. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಇದು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದೆ. ಇದಕ್ಕೆ ಏನಂತೀವಿ ನಾವು? ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಏನು ಇಲ್ಲ ಅಂದ್ರೆ 1 ಇರ್ತಂದ್ರೆ ಇದನ್ನ ಏನಂತ ಕರಿತೀವಿ? ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಈ ಡೆರಿವೇಟಿವ್ ಅನ್ನ ಅಗೇನ್ ಡಿಫರೆನ್ಸಿಯೇಟ್ ಮಾಡಿದ್ರೆ ಏನಂತ ಕರಿತೀವಿ? ಸೆಕೆಂಡ್ ಆರ್ಡರ್ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಗೊತ್ತಿರಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಏನಪ್ಪಾ ಅಂದ್ರೆ ಬಂದಂತ ಆನ್ಸರ್ ಅನ್ನ ಡಿಫರೆನ್ಸಿಯೇಷನ್ ಒಳಗೆ ಒಂದ್ಸಲ ಬಂದಿರ್ತದಲ್ಲ ಆನ್ಸರ್ ಅನ್ನ ಮತ್ತೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಸೆಕೆಂಡ್ ಆರ್ಡರ್ ಆಗುತ್ತೆ. ಮತ್ತೆ ಅಗೇನ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಥರ್ಡ್ ಆರ್ಡರ್ ಸಿಗುತ್ತೆ. ಅಗೇನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? ಫೋರ್ತ್ ಆರ್ಡರ್. ಎಲ್ಲಿ ತನಕ ಡಿಫರೆನ್ಶಿಯೇಟ್ ಮಾಡಬಹುದು ನಾವು? nth ಆರ್ಡರ್ ತನಕ ಡಿಫರೆನ್ಶಿಯೇಷನ್ ಮಾಡಬಹುದು. ಈಗ ನಮಗೆ ನೆನಪಿರೋದು PUC ಸೆಕೆಂಡ್ ಇಯರ್ ಸಿಲೆಬಸ್ ಇರುತ್ತೆ ಓನ್ಲಿ ಫಾರ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮಾತ್ರ ನೆನಪಿದೆ. ಓಕೆ, ಇಷ್ಟೇನಿದೆ ನಮಗೆ ಗೊತ್ತಿದೆ. ಆರ್ಡರ್ ಆಫ್ ಡೆರಿವೇಟಿವ್ ಅಂತ ನೀವು ಕಲಿತೀರಿ. ಆರ್ಡರ್ ಆಫ್ ಡೆರಿವೇಟಿವ್ ಅಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಡಿಫರೆನ್ಸಿಯೇಷನ್ ಮೇಲೆ ಡಿ ಮೇಲೆ ಇರ್ತಕ್ಕಂತ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಡೆರಿವೇಟಿವ್ಸ್. ಈಗ ಒಂದ್ ವೇಳೆ ಪವರ್ 5 ಇತ್ತಂದ್ರ ಫಿಫ್ತ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳ್ಬೇಕು. d raised to 5y by dx square. dx raised to 5 ಆಗುತ್ತೆ ಇದು ಕೂಡ. ಅವಾಗ ನಾವು ಏನಂತ ಹೇಳ್ತೀವಿ? ದಿಸ್ ಇಸ್ ಅ ಫಿಫ್ತ್ ಆರ್ಡರ್ ಡೆರಿವೇಟಿವ್ಸ್. ಗೊತ್ತಾಯ್ತಲ್ಲ ಕಾನ್ಸೆಪ್ಟ್? ಓನ್ಲಿ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅನ್ನು ಮತ್ತೊಂದ್ಸಲ ರಿಕಾಲ್ ಮಾಡ್ಕೊಳ್ಳೋಣ, ಕನ್ಫ್ಯೂಸ್ ಆಗ್ತಿರ್ತದೆ. ಒಂದು ಫಂಕ್ಷನ್ ತಗೋತೀನಿ, ಅದನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ, ಒಂದ್ಸಲ ಡೆರಿವೇಟಿವ್ ಮಾಡಿದಂಗ ಆಯ್ತು. ಅದನ್ನ ಅಗೇನ್ ಡಿಫರೆನ್ಶಿಯೇಟ್ ಮಾಡ್ತೀನಿ, ಎರಡು ಸಲ ಡೆರಿವೇಟಿವ್ಸ್ ಮಾಡಿದಂಗ ಆಯ್ತು. ಅದಕ್ಕ ನಾವು ಏನಂತ ಕರಿತೀವಿ? ಎರಡಕ್ಕನ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ಓಕೆ, ಟೇಕ್ ಒನ್ ಎಕ್ಸಾಂಪಲ್. y is equal to x square. y is equal to x square. Find d square y by dx square ಅಂತ ಕರೀತಾರೆ. find d square y by dx square ಅಂದ್ರೆ ಈ dx square ಏನಾಗಿರುತ್ತೆ? ಎರಡಕ್ಕೂ ಸಂಬಂಧ ಇರ್ತದೆ. dx square ನೋಡ್ರಿ, ಅಬ್ಸರ್ವ್ ಮಾಡಿ. find dy by d square y by dx square ಕಂಡುಹಿಡಿಯಬೇಕಾಗಿದೆ. ಇದನ್ನ ನಾವು ಡೈರೆಕ್ಟ್ d square y by dx square ಮಾಡಕ್ ಸಾಧ್ಯ ಆಗೋದಿಲ್ಲ. ಅದ್ರ ಸಂಬಂಧ ಏನ್ ಮಾಡ್ತೀವಿ? ಒಂದ್ಸಲ ಡಿಫರೆನ್ಶಿಯೇಟ್ ಮಾಡ್ತೀವಿ ನಾವು. ಈ ರೂಲ್ ಅಪ್ಲೈ ಮಾಡ್ತೀವಿ. ಇಲ್ಲಿದೆ ನೋಡಿ, ಈ ರೂಲ್ ಅನ್ನ ಇಲ್ಲೇ ಅಪ್ಲೈ ಮಾಡ್ತೀನಿ ನಾನು. ಓಕೆ,
x square is differentiate 2x. This differentiate is again differentiate. Again differentiate ಮಾಡಿದ್ರೆ ಏನಾಗುತ್ತೆ ಅವಾಗ d ಇದ್ದಿದ್ದು ಏನಾಗುತ್ತೆ d square y by dx square ಆಗುತ್ತಾ is equal to 2x ಇದ್ದಿದ್ದು ಏನಾಗುತ್ತೆ 2 ಆಗುತ್ತಾ. ಸರ್ ನಮಗೆ ಏನೋ ಕನ್ಫ್ಯೂಸ್ ಆಗ್ತದೆ, ನೀವು ಡೈರೆಕ್ಟ್ ಬಂದಂಗೆ ಬರ್ದೇರಿ ಇಲ್ಲಿ, ಅಲ್ಲಿ ಭಾಳ ಡೀಪ್ ಆಗಿ ಬರ್ದೇರಿ. ಸಿ ನಮಗೆ ಬಂದಿದ್ದು dy by dx, dy by dx is equal to 2x ಬಂತು. again differentiate with respect to x. ನೋಡ್ರಿ this ಈಗ dy by dx ಅಂತ ಬರ್ಕೊಳ್ಳೋದು, dy by dx, this is the differentiation notation, is equal to dy by dx bracket 2x. okay, this is d is a multiply, d square y by dx square, ಯಾಕಂದ್ರೆ ಇಲ್ಲಿ dx ಐತಿ ಡಬಲ್ ಟೈಮ್ ಇರೋದ್ರಿಂದ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ dy by dx ಐತಿ ನೋಡ್ರಿ, ಇದೇನಾಗುತ್ತೆ x ಇದು ಡಿಫರೆನ್ಷಿಯೇಟ್ ಆಗಿ 2 ಉಳಿಯುತ್ತೆ. ಅದನ್ನ ನಾನು ಇಲ್ಲಿ ಏನು ಮಾಡೇನಿ ಡೈರೆಕ್ಟ್ ಬರ್ದೇನಿ. ಈ ರೀತಿ ಬರ್ಲಿಕ್ಕೆ ನೀವು ಕಲ್ಕೋಬೇಕು. ಈ ಸ್ಟೆಪ್ಸ್ ಎಲ್ಲ ಎಲ್ಲಿ ಆಗ್ಬೇಕು ಮೈಂಡ್ ಒಳಗೆ ವರ್ಕ್ ಆದ್ರೆ ಬಹಳ ಚಲೋ, ಇಲ್ಲ ಅಂದ್ರೆ ಹಿಂಗ ಬರೀರಿ. See, take another example. Second example. If y is equal to log x, y is equal to log x, then find d square y by dx square. Find d square y by dx square is question mark. ಈ ರೀತಿ ಬರೆದ್ರೆ ಈ ಸ್ಕ್ವೇರ್ ಎಲ್ಲಕ್ಕೂ ಸಂಬಂಧ ಇರ್ತದ್ರೆ dx ಸ್ಕ್ವೇರ್ ಅನ್ನಂಗಿದೆ. ಓಕೆ, ಹಾಗಾದ್ರೆ ನೋಡಿ ಫಸ್ಟ್ ಸೊಲ್ಯೂಷನ್ಸ್. y is equal to log y, y is equal to log x is a, okay, once again rewrite that function. y is equal to log x. This log x is differentiate with respect to x. ಹಾಗಾದ್ರೆ y is ಏನಾಗುತ್ತೆ dy by dx ಆಗುತ್ತಾ. log x is a differentiate, already you know 1 by x. okay, this function is a again differentiate. This function is a again differentiate with respect to x. no? okay, again differentiate to x ಮಾಡಿದಾಗ ಇದು ಏನಾಗುತ್ತೆ dy ಇದ್ದಿದ್ದ d square y ಆಗುತ್ತೆ, d square y by dx square ಆಗುತ್ತೆ. ಗೊತ್ತಿರಲಿ ಹೇಗಾಗುತ್ತೆ ಏನಾಗುತ್ತೆ ಎಲ್ಲ ಹೇಳಿದೆ. ಯಾಕೆ ಏನಪ್ಪ ಅಂದ್ರೆ ಮೊದಲ ಗೊತ್ತೈತಿ, ಆದ್ರೂ ನಿಮಗೆ ಸ್ವಲ್ಪ ರಿವೈಸ್ ಮಾಡಿನ ಅಷ್ಟ. dy by dx ಅಗೇನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ d square y by dx square ಆಗುತ್ತೆ. ದಿಸ್ ಇಸ್ ಅ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. ಹಾಗಾದ್ರೆ ಇಲ್ಲಿ ನೋಡಿ ಗಮನಿಸಬೇಕು, ಇದು 1 by x ಐತಿ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, d by dx bracket x raised to -1 ಅಂತ ತಗೋತೀನಿ. ಹೆಂಗೆ ತಗೋತೀನಿ ನೋಡ್ರಿ, x ಡಿನಾಮಿನೇಟರ್ ಒಳಗಿಂದ ನ್ಯೂಮಿನೇಟರ್ ಹೋತಂದ್ರೆ ರೇಸ್ ಟು ಪವರ್ ಇಲ್ಲಿ ಪ್ಲಸ್ ಇರ್ತದ, ಇಲ್ಲಿ ಹೋಗ್ಬಿಡಿಸಿದ ಏನಾಗ್ತದ ಅದು ಮೈನಸ್ ಆಗ್ತದ. ಸ್ವಲ್ಪ ಗಮನದಲ್ಲಿರಲಿ. d square y by dx square ಏನಾಗ್ತದ ನೋಡ್ರಿ, ಇಲ್ಲಿ x raised to n ಫಾರ್ಮುಲಾ ನಮಗೆ ಗೊತ್ತದ, ಆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. x raised to n is nothing but nx raised to n minus 1. nx raised to n minus 1 ಅಂದ್ರೆ n ಜಾಗದಾಗ -1 ಅಗೇನ್ -1. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡೋಣ, -1 x raised to -2 -1 into x raised to -2 minus x raised to -2 is nothing but 1 by x square. d square y by dx square. ಇದನ್ನು ಕೂಡ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಒಳಗೆ ಕೇಳಬಹುದು. ಓಕೆ, ಸ್ವಲ್ಪ ಯಾಕಂದ್ರೆ ಈಸಿ ಪ್ರಾಬ್ಲಮ್ಸ್ ಇರ್ತಾವ, ಕೇಳ್ತಿರ್ತಾರ, ಸ್ವಲ್ಪ ನೋಡ್ಕೊಳ್ಳಿ ಇದನ್ನ ಕಾನ್ಸೆಪ್ಟ್. ಓಕೆ, ಬಹಳ ಸರಳವಾಗಿತ್ತು. ಸ್ವಲ್ಪ ಇದನ್ನ ಏನ್ ಮಾಡ್ಬೇಕಾ, ಸಿಂಪ್ಲಿಫಿಕೇಶನ್ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ಬೇಕು. ಬಹಳ ಜನ ಮೈನಸ್ ಮರ್ತು ಬಿಡ್ತಾರ, ಈ ರೀತಿ ಏನು ಮರಿಬಾರ್ದು. ಕರೆಕ್ಟ್ ಅನ್ನ ಸ್ಟೆಪ್ ಅನ್ನ ವಾಚ್ ಮಾಡಿ. ಓಕೆ, ಟೇಕ್ another problems. y is equal to, ಬಹಳ ಜನ ಕೇಳ್ತಾರೆ y is equal to cos square theta ಇತ್ತಂದ್ರೆ ಏನ್ ಮಾಡೋದ್ರಿ, y is equal to cos square theta ಇತ್ತಂದ್ರೆ ಏನ್ ಮಾಡೋದು
ಇಂಥ ಪ್ರಾಬ್ಲಮ್ಸ್ ಅಥವಾ x cos square theta ಇದ್ದದನ್ನ ಹೆಂಗ್ ಮಾಡೋದ್ರಿ ಡಬಲ್ ಟೈಮ್ಸ್ ಡಿಫರೆನ್ಸಿಯೇಷನ್ ನೋಡಿ differentiation dy by dx differentiation with respect to x this is a product rule this is applied to UV rule already you know product rule ಅನ್ನು ಅಪ್ಲೈ ಮಾಡಿ first function as it is cos theta is again differentiate that is minus theta minus sin theta take a sign there using the sign plus sign is here cos theta is second function is as it is b is as it is cos square theta sorry this is a cos square theta not a cos theta first function as it is cos square theta is nothing but 2 cos theta cos theta is again differentiate minus sin theta ಸ್ವಲ್ಪ ಲಕ್ಷ್ಯ ಇದೆ ಓಕೆ ನೋಡಿ ಇವಾಗ ನೋಡಿ sin is plus cos square theta is as it is x is a differentiate this is ನೋಡಿ once again rewrite x is as it is ನೋಡಿ x is as it is second function is differentiate cos square theta is a differentiate 2 cos theta into minus sin theta plus product rule sign cos square theta as it is first function is differentiate is 1 simplify these functions minus 2x cos theta into sin theta plus cos square theta dy by dx ಈಗ ನಮಗೆ ಏನು ಕೇಳಿದಾರಪ್ಪ ಅಂದ್ರೆ d square y by dx ಸ್ಕ್ವೇರ್ ಕೇಳಿರ್ತಾರೆ find the second order derivatives second order derivatives ಏನಿರ್ತದ ಅಂತ ಕೇಳಿರ್ತಾರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ again this function is again differentiate this derivative is again differentiate with respect to x then d square y by dx square ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಅವಾಗ ಏನಾಗುತ್ತೆ ಅದು d square y by dx square ಆಗುತ್ತೆ ಇಲ್ಲಿ ಸ್ವಲ್ಪ ಗಮನಿಸಿ ಇಲ್ಲಿ ಫಂಕ್ಷನ್ಸ್ ಎಷ್ಟಿದಾವ ನೋಡ್ರಿ u v w ಅಂದ್ರ ಮೂರು ಫಂಕ್ಷನ್ಸ್ ಅದಾವ ಇಲ್ಲಿ ಎರಡು ಅದಾವ ಇಲ್ಲಿ ಮೂರು ಅದಾವ ಸ್ವಲ್ಪ ಯೋಚನೆ ಮಾಡ್ರಿ ಈ -2 ಅನ್ನೋದು ಏನಿದಲ್ಲ ಇದು ಕಾನ್ಸ್ಟಂಟ್ ಇದೆ ಕೀಪ್ ಔಟ್ ಸೈಡ್ ಇಟ್ಬಿಡೋಣ ಅದರ ಟೆನ್ಷನ್ ತಗೊಳ್ಳೋದು ಬೇಡ ಕಾನ್ಸ್ಟಂಟ್ ಅನ್ನ ಓಕೆ yes first function as it is second function as it is third function is a differentiate cos sin theta is nothing but cos theta okay plus u ಅಥವಾ first second this is third ನೋಡಿ ನೆಕ್ಸ್ಟ್ ಇದು ಸ್ವಲ್ಪ ಇಂತ ಇಷ್ಟು ಡಿಫಿಕಲ್ಟ್ ಇರಂಗಿಲ್ಲ ಬಟ್ ಆದ್ರೂ ಹೇಳ್ತಾ ಇದ್ದೀನಿ ಸಿಟಿಗೆ ಹೆಲ್ಪ್ ಆಗ್ತದೆ ಸೆಕೆಂಡ್ ಥರ್ಡ್ ನೋಡಿ ಇವೇನು ಬಂತಂದ್ರೆ ಎಲ್ಲ ಗೊತ್ತಾಗ್ತಾ ಇರಬೇಕು ನಿಮಗೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಥರ್ಡ್ ಡಿಫರೆನ್ಷಿಯೇಟ್ ಮಾಡೋದು ಸೆಕೆಂಡ್ ಥರ್ಡ್ ಹಿಡಿದು ಫಸ್ಟ್ ಡಿಫರೆನ್ಷಿಯೇಟ್ ಮಾಡೋದು cos theta into sin theta first function is differentiate is nothing but value is 1 see next second third ಆಯ್ತು ಈಗ ಏನು ಮಾಡೋದು ನಾವು ಥರ್ಡ್ ಫಸ್ಟ್ ಇಂದ ಸೆಕೆಂಡ್ ಅನ್ನ ಡಿಫರೆನ್ಷಿಯೇಟ್ ಮಾಡಬೇಕು sin theta into yes second one is a differentiate that is minus sin theta ಇಲ್ಲಿ ನಮ್ಮದು ಮುಗಿತು ಕ್ಲೋಸ್ಡ್ ಬ್ರಾಕೆಟ್ ಕ್ಲೋಸ್ ಮಾಡಬೇಕು ಕಾನ್ಸಂಟ್ರೇಷನ್ ಇಡಬೇಕು ಎಲ್ಲಿ ಸೈನ್ ಬರ್ತಾವ ಅಲ್ಲಿ ಅಪ್ಲೈ ಮಾಡಬೇಕು ಮೈನಸ್ ಪ್ಲಸ್ ಸ್ವಲ್ಪ ಕೇರ್ ಇರಬೇಕು ನೆಕ್ಸ್ಟ್ cos square theta ಇದೆ ನೋಡಿ cos square theta is a differentiate 2 cos theta into minus sin theta ಇಲ್ಲಿಗೆ ನಾವು ಡಿಫರೆನ್ಷಿಯೇಷನ್ ಸಿಂಪ್ಲಿಫೈ ಮಾಡೋದೇನ ಮುಗಿತು ಸಿ minus 2 x cos theta into cos theta cos square theta okay plus cos theta into sin theta as it is yes ಇಲ್ಲಿ ನೋಡಿ minus plus minus minus x sin square theta plus minus 2 cos theta into sin theta ಓಕೆ ಇದು ಎಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ x minus sin theta sin square theta ಆಗುತ್ತೆ ಓಕೆ ಸಿ minus 2 as it is x is a common cos square theta ಇಲ್ಲಿ x ಇದೆ ಇಲ್ಲಿ x ಇದೆ cos square theta minus sin square theta 1 term
ಇಲ್ಲಿ ಏನು ಉಳಿತದೆ ನೋಡಿ, ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಬ್ರಾಕೆಟ್ ಕಂಪ್ಲೀಟ್. 2 cos theta into sin theta is nothing but sin 2 theta. ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ ಬಂದ್ರೆ ಸಿಂಪ್ಲಿಫೈ ಮಾಡಿ, ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಷ್ಟೇ ಇಡಿ. ಓಕೆ, ಮಾಡಕ್ ಬಂದ್ರೆ ಸಿಂಪ್ಲಿಫೈ ಮಾಡಿ, ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಇಷ್ಟಕ್ಕೆ ನೀವು ಏನ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಓಕೆ, ಸಿ ಹಿಯರ್ -2 ಅನ್ನ ಈಗ once again differentiate. This is cos 2 theta, cos 2 theta plus cos theta into sin theta minus sin 2 theta. ಸ್ವಲ್ಪ ಗಮನದಲ್ಲಿರಲಿ. 2 is a multiply, minus 2x cos 2 theta plus 2 minus plus minus minus 2 cos theta into sin theta minus sin 2 theta. ಸ್ವಲ್ಪ ಗಮನದಲ್ಲಿರಲಿ. minus 2x cos 2 theta, this is sin 2 theta, this is also sin 2 theta. ಇಲ್ಲಿ minus sin, ಇಲ್ಲಿ minus sin, these are add. minus 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 sin 2 theta minus sin 2 theta minus 2 sin theta minus 2 sin theta. ಹಾಗಾದ್ರೆ this is the final answer, d square y by dx square. ಅಥವಾ ಅಗೇನ್ ಡಿಫರೆನ್ಶಿಯೇಟ್ ಮಾಡಿದ್ರೆ -2 ಹೊರಗೆ ಹೋಗ್ತದೆ, cos 2 theta plus sin 2 theta. ಇಷ್ಟ ಆನ್ಸರ್. ಓಕೆ, ದಟ್ ಈಸ್ ಆನ್ಸರ್. ಸ್ವಲ್ಪ ಲಕ್ಸ್ ನೋಡಿ, ಬಹಳ ಈಸಿ ಇರ್ತದೆ. ಇದೇನು ಭಾಳ ಈಸಿ ಇಲ್ಲಪ್ಪ, ಜಸ್ಟ್ ಫಾರ್ ಏನು ಮಾಡಿದ್ದೀನಿ, ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಏನು ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಿದ್ದೀವಿ, ನಿಮ್ಮದು ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಫಾರ್ಮುಲಾ ತಗೊಂಡು ಎಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಇಲ್ಲಿ ಔಟ್ಕಮ್ಸ್ ಏನ್ ಬಂತು ನೋಡಿ, -2 ಹೊರಗೆ ತೆಗೆದ್ರೆ cos 2 theta plus sin 2 theta. ಓಕೆ ಓಕೆ, y is equal to x raised to 4 plus x. Find d square y by dx square. Take another problem here. Y is equal to x sin x. Then find d square y by dx square. Take another one. Y is equal to 2t cube. Find d square y by dt square. Find d square y by dt square. Okay, next questions. Y is equal to x cos ಅಥವಾ theta cos theta. Y is equal to theta cos theta d square y by d theta square. ಈ ಪ್ರಾಬ್ಲಮ್ಸ್ ಅನ್ನ ಮಣಿ ಒಳಗೆ ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ಒಂದು ಏನ್ ಮಾಡ್ರಿ, ಇಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಜಸ್ಟ್ ವೇರಿಯೇಬಲ್ ಅನ್ನ ಚೇಂಜ್ ಮಾಡಿದ್ದೀನಿ. x ಜಾಗದಾಗ t ಕೊಟ್ಟೇನಿ, ಥೀಟಾ ಜಾಗದಾಗ x ಜಾಗದಾಗ ಥೀಟಾ ಕೊಟ್ಟೇನಿ. ಇವು ಎರಡೂ ಪ್ರಾಬ್ಲಮ್ಸ್ ಏನ್ ಮಾಡೋದಪ್ಪ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು t ಮಾಡೋದು, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋದು. ಗೊತ್ತಾಯ್ತಲ್ಲ, ಇದು ವಿತ್ ರೆಸ್ಪೆಕ್ಟ್ ಟು t, ಇದು ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋದು. ಇದು ಎರಡು ಸಲ ವಿತ್ ರೆಸ್ಪೆಕ್ಟ್ ಟು t ಮಾಡೋದು, ಇದು ಎರಡು ಸಲ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋದು. ಏನು ಔಟ್ಕಮ್ಸ್ ಬಂದಿರ್ತಲ್ಲ ಇಲ್ಲಿ. ಏನಾದರೂ ಡಿಫಿಕಲ್ಟ್ ಆದ್ರೆ ನನ್ನ ನಂಬರ್ ಇರುತ್ತೆ, ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ goes to the standard problems on the second order derivatives. ಇದರ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನಿಮಗೆ PUC ಬೋರ್ಡ್ ನಲ್ಲಿ ಫಿಕ್ಸ್ ಇರ್ತದ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಫಿಕ್ಸ್ ಇರ್ತದ. ಆ ಪ್ರಾಬ್ಲಮ್ಸ್ ಹೆಂಗಿರ್ತಾವ ಅಂದ್ರೆ ಪ್ರೂವ್ ದ್ಯಾಟ್ ಇರ್ತಾವ. ಓಕೆ, ಒಂದು ಫಂಕ್ಷನ್ಸ್ ಕೊಟ್ಟಿರ್ತಾರ, ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿಸಿ ಅವ್ರು ಏನ್ ಬಳಸದಿರ್ತಾರಲ್ಲ ಅದನ್ನ ಬಳಸಬೇಕಾಗ್ತದೆ. ಓಕೆ, ಅದಕ್ಕೆ ಏನಿರ್ತದ 5 ಮಾರ್ಕ್ಸ್ ಇರ್ತದ. ಆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ನೀವು ತಿಳ್ಕೋಬೇಕಾಗಿತ್ತಂದ್ರ ಈಗ ಏನ್ ಕ್ಲಾಸ್ ಮಾಡಿದ್ಲ ಇದು ಕಂಪಲ್ಸರಿ ತಿಳಿದಿರ್ಬೇಕ್ರಿ. ಇದು ತಿಳಿದಿತ್ತಂದ್ರ ಅದು ತಿಳಿದೈತಿ, ಇಲ್ಲ ಅಂದ್ರೆ ತಿಳಿದಿಲ್ಲ. ಓಕೆ, ಸಿ ಕ್ವಶನ್ಸ್ ಏನ್ ಮಾಡಿದಾರೆ ನೋಡಿ. ಇದು ಕೂಡ 5 ಮಾರ್ಕ್ಸ್ ಪ್ರಾಬ್ಲಮ್ಸ್. ದಿಸ್ ಪ್ರಾಬ್ಲಮ್ಸ್ ಆಸ್ಕ್ಡ್ ಇನ್ ದ 2014 ಮಾರ್ಚ್ ಒಳಗೆ ಕೇಳಿದಾರೆ ನೋಡಿ. ಈ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಗೆ ಕೇಳಿದಾರೆ.
ಓಕೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೂಡ ಇಲ್ಲೂ ಕೂಡ ಅವಶ್ಯ ಆಗುತ್ತೆ. ಕಂಡೀಷನ್ ಏನಿದೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, d2y/dx² ಕೊಟ್ಟಿದ್ದಾರೆ. ಓಕೆ ನೋಡಿ ಈ ರೀತಿ ಪ್ರಾಬ್ಲಮ್ಸ್ ಅನ್ನ ಹೆಂಗ್ ಸಾಲ್ವ್ ಮಾಡೋದು ನೋಡಿ, ಲಕ್ಷ ಕೊಟ್ಟು ನೋಡಿ. ಏನು ಓದೋದಿಲ್ಲ, ಏನು ಪ್ರಾಕ್ಟೀಸ್ ಇದ್ರೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ಮ್ಯಾಥಮೆಟಿಕ್ಸ್ ಇದು ಓದಕ್ ಬರಂಗಿಲ್ಲ, ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ತಿಳ್ಕೋದ್ರೆ ಅಂದ್ರೆ ನೀವು ಸ್ಕೋರ್ ಮಾಡಕ್ ಸಾಧ್ಯ ಆಗ್ತದ, ಇಲ್ಲ ಅಂದ್ರೆ ಆಗೋದಿಲ್ಲ. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ನೋಡಿ, y is equal to 3 into e raised to 3x plus 2 into e raised to 3x. ಓಕೆ ಇಲ್ಲಿ ನೋಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x dy by dx. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಏನೇನ್ ಬೇಕಾಗಿ ಅವು ಪ್ರೂವ್ ಮಾಡಕ dy by d2y by dx² ಬೇಕಾಗಿತ್ತೆ, dy by dx ಬೇಕಾಗಿತ್ತೆ. ಅದ್ರ ಸಂಬಂಧ ನಾವು ಇದನ್ನ ಏನ್ ಮಾಡಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿದ್ರೆ ಏನಾಗ್ತದೆ ನೋಡಿ, ಕಾನ್ಸ್ಟಂಟ್ ಫಂಕ್ಷನ್ ಆಸ್ ಇಟ್ ಈಸ್ e raised to 3x differentiate e raised to 3x 3x is again differentiate 3 ಗೊತ್ತಿರಲಿ. ನೆಕ್ಸ್ಟ್ 2 into e raised to 3x ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, once again repeat that 3 into e raised to 3x. first 3 is the constant as it is, e raised to 3x is as it is, 3x is a differentiate. 3x differentiate ಮಾಡಿದ್ರೆ ಏನು ಬರ್ತದೆ, 3 ಬರ್ತದೆ. 2 constant as it is, e raised to 3x as it is, 3x is a differentiate 3. Simplify that. 3 3 is a 9, e raised to 3x plus as it is 2 in 3 is a 6 e raised to 3x. ಸ್ವಲ್ಪ ಗಮನದಲ್ಲಿರಲಿ. dy by dx ಸಿಕ್ಕಂಗಾಯ್ತ್ರಿ ನಮಗೆ. This is the dy by dx. ಬಾಕ್ಸ್ ಹಾಕಿ ಬಿಡ್ತೀನಿ ನಾನು. This is dy by dx. ನೆಕ್ಸ್ಟ್ ಏನು ಬೇಕಾಗೈತೆ ನನಗೆ, d2y by dx² ಬೇಕಾಗೈತೆ. d2y by dx² ಕಂಡುಹಿಡ್ಕೋಬೇಕಂದ್ರೆ ಬಂದಿರತಕ್ಕಂತ dy by dx ಅನ್ನು ಏನು ಮಾಡಬೇಕು, ಅಗೇನ್ ಡಿಫರೆನ್ಶಿಯೇಟ್ ಮಾಡಬೇಕು. ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x is a d2y by dx². 9 is a constant as it is. 9 is a constant as it is. e raised to 3x is a differentiate. e raised to 3x into 3. 3x is again differentiate 3 plus 6 into e raised to 3x. 3x is again differentiate 3. 9 3 is a 27. 9 3 is a 27 e raised to 3x plus 6 3 is a 18 e raised to 3x. This is a d2y by dx². ನೋಡಿ ಹೆಂಗಿದೆ ಸ್ಟೆಪ್ಸ್, ಇಲ್ಲಿ ಯಾವ ರೀತಿ ಮಾರ್ಕ್ಸ್ ಹಂಚಿಕೆ ಆಗುತ್ತೆ ನೋಡಿ. ದಿಸ್ ಈಸ್ 1 ಮಾರ್ಕ್ಸ್, ದಿಸ್ ಈಸ್ 1 ಮಾರ್ಕ್ಸ್, 2 ಮಾರ್ಕ್ಸ್, ಸಿಂಪ್ಲಿಫಿಕೇಶನ್ 3 ಮಾರ್ಕ್ಸ್, 5 ಮಾರ್ಕ್ಸ್ ಟೋಟಲ್. ಓಕೆ ಸಿ ಏನಿತ್ತು ನೋಡ್ರಿ, LHS ತಗೋತೀನಿ ನಾನು. prove that ಅಂದ್ರೆ PT means prove that LHS, that is a LHS, this is a RHS. RHS is a 0. LHS ತಗೊಂಡು RHS ಬರ್ಸ್ಬೇಕಾಗೈತೆ ನನಗೆ. d2y by LHS ಏನೈತೆ, d2y by dx² minus 5 into dy by dx plus 6y. ಈಗ ಸೈನ್ ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಪೇಪರ್ ನ ಬರೆಯುತ್ತೆ ಪ್ಲಸ್ ಇದೆ ಮೈನಸ್ ಮಾಡ್ಕೊಂಡಿರ್ತಾರ, ಮೈನಸ್ ಇದೆ ಪ್ಲಸ್ ಮಾಡ್ಕೊಂಡಿರ್ತಾರ, ಔಟ್ಪುಟ್ ಎಲ್ಲ ರಾಂಗ್ ತಂದಿರ್ತಾರ. ಓಕೆ ಅದನ್ನು ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಓಕೆ ನೋಡಿ ಏನಾಗುತ್ತೆ ನೋಡಿ, d2y by dx² ಆನ್ಸರ್ ಏನು ಬಂದಿತ್ತು ನೋಡ್ರಿ, 27 e raised to 3x plus 18 e raised to 3x. 18 e raised to 3x, sorry 18 e raised to 3x. next minus 5 ಏನಿತ್ತು ನೋಡ್ರಿ, 9 e raised to 3x plus 6 e raised to 3x plus 6y
ಪ್ಲಸ್ 6y. ಇಲ್ಲೊಂದು ಸ್ವಲ್ಪ ಗಮನಿಸಿ ನೋಡ್ರಿ, ಕೊಟ್ಟಿದ್ದೇನಿತ್ತು ನಮ್ಗ, ಏನಾದ್ರೂ ಹೋಗುತ್ತೆ ನೋಡ್ರಿ ಕಾಮನ್. 9 is a common here. 9 ಕಾಮನ್ ತೆಗೆರಿ. 3 into e raised to 3x plus 2 into e raised to 3x minus 5 as it is. ಇಲ್ಲಿ ಕೂಡ 3 is a common here. 3 is a common. 3 into e raised to 3x plus 2 into e raised to 3x plus 6y. This is nothing but y. ಇದಕ್ಕೂ y ಅಂತ ಕರೆದ್ವಿ, ಇದಕ್ಕೂ y ಅಂತ ಕರೆದ್ವಿ. ಏನೈತೆ ಅಂದ್ರೆ ಇಲ್ಲಿ ನೋಡ್ರಿ, ಅದಕ್ಕೆ ಒಂದು ಈಕ್ವೇಷನ್ ನಂಬರ್ 1 ಯೂಸಿಂಗ್ y. y ಅಂದ್ರೆ 3 raised to e raised to 3x ಇಲ್ಲಿ ಬಂದಿದೆ ನೋಡ್ರಿ. ಇಲ್ಲಿ ಏನು ಬಳಸ್ತೀರಪ್ಪ ಅಂದ್ರೆ ಈಕ್ವೇಷನ್ ನಂಬರ್ 1 ಅನ್ನ ಬಳಸ್ತೀನಿ. ಏನಾಗುತ್ತೆ ನೋಡಿ, 9y ಆಗುತ್ತೆ. 9y ಆಗುತ್ತೆ. ಇದೇನಾಗುತ್ತೆ ನೋಡಿ, 5 ಮೂಲೆ 15y ಆಗುತ್ತೆ. 5 3s are 15y plus 6y. ಇಲ್ಲಿ ಏನಾಗುತ್ತೆ ನೋಡಿ, ಅಂದ್ರೆ 5 3s are 15 ಬಂತ. 15 ಬಂತಂದ್ರೆ ಏನಾಗುತ್ತೆ, 15y ಆಗುತ್ತೆ. 15y plus 6y ಆಗುತ್ತೆ. ಸ್ವಲ್ಪ ಗಮನದಲ್ಲಿರಲಿ. d square y by dx square 27 that is a 9y. 9y plus 6 ನೋಡಿ, ಸ್ವಲ್ಪ ಗಮನದಲ್ಲಿರಲಿ. 9y plus 6y ಏನಾಗುತ್ತೆ, 15y ಆಗುತ್ತೆ. 15y minus 15y get answer is 0. That is the RHS. Hence the proof. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ಸ್ವಲ್ಪ ನೋಡಿ ಸಿಂಪ್ಲಿಫಿಕೇಶನ್ ಏನು ಮಾಡಿಲ್ಲ, ಕೊಟ್ಟಿರತಕ್ಕಂತ ಪ್ರಾಬ್ಲಮ್ ತಗೊಂಡೆ, ನಮಗೆ ಬೇಕಾಗಿದ್ದು dy by dx ಅನ್ನ ಕಂಡುಹಿಡ್ಕೊಂಡೆ, ಅದನ್ನು ಬಳಸ್ಕೊಂಡು d square by dx square ಅನ್ನ ಕಂಡುಹಿಡ್ಕೊಂಡೆ. ಪ್ರೂವ್ ದ್ಯಾಟ್ ಅಂದ್ಬಿಟ್ಟು ಅವರ ಕೊಟ್ಟಿದ್ದು LHS ತಗೊಂಡೆ. LHS ತಗೊಂಡಿದ್ದು ನಾನು ಕಂಡುಹಿಡಿದಿರ್ತಕ್ಕಂಥ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ y ಬರೆಸಿದೆ. ಇಲ್ಲಿ ನೋಡಿ y ಬರೆಸಿದೆ ನೋಡಿ, ಇಲ್ಲಿ y ಬರೆಸಿದೆ. y ಬರೆಸಿ ಅದನ್ನ ಏನು ಮಾಡಿದೆ, ಸಿಂಪ್ಲಿಫೈ ಮಾಡಿದೆ. ಏನು ಬಂತು, 0 ಬಂತು. ದಟ್ 0 is the RHS is here. 100% ಕರೆಕ್ಟ್. ಇದ್ರೊಳಗೆ ರಾಂಗ್ ಐತಿ, ತಪ್ಪು ಮಾಡಿದ್ರೆ ಈಜಿ ಆಗಿ ನಾವು ಏನು ಮಾಡ್ಕೋಬಹುದು, ಕಂಡ್ಕೋಬಹುದು. ಹೆಂಗ್ ಕಂಡ್ಕೋಬಹುದು ಅಂದ್ರೆ, ನಾವು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ LHS RHS ಏನು ಸಿಗುದಿಲ್ಲ, ನಮ್ಗೆ ಸಿಗುದಿಲ್ಲ. ಅದ್ರ ಸಂಬಂಧ ಎಲ್ಲ ಒಂದು ವರ್ಕ್ ಮಾಡ್ಕೋಬಹುದು. ಇದ್ರೊಳಗೆ 5 ಮಾರ್ಕ್ಸ್ ಎಲ್ಲಿ ಹೋಗ್ಬಾರ್ದ್ರಿ. ಇದು ಟೆಕ್ಸ್ಟ್ ಅನ್ನ ನಾವು ಏನು ಮಾಡ್ಕೋಬೇಕ್ರಿ, ತಗೋಬೇಕು. ಗೊತ್ತಾಯ್ತಾ? ಓಕೆ, ಟೇಕ್ ನೆಕ್ಸ್ಟ್ ಒನ್. Next problems. If y is equal to a sin x b cos x, then prove that d square y by dx square plus y is equal to 0. ಇಲ್ಲಿ ನೋಡಿ, ಪ್ರಾಬ್ಲಮ್ಸ್ ಅನ್ನ ಏನು ಕೊಟ್ಟಿದ್ದಾರೆ ನೋಡಿ. ಇಫ್ y is equal to a sin x plus b cos x, then prove that d square y by dx square plus y is equal to 0 ಅನ್ನೋತಾರೆ. ಇದನ್ನ ತಗೊಂಡಿದಂತಾರೆ ಸರಿ. ಇದನ್ನ ತರ್ಸಾಕ ನಮಗೆ ವಿದ್ಯುತ್ಗಳ ಬೆಲೆಗಳನ್ನ ಕಂಡುಹಿಡಿಯಕ್ಕೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಆ ಫಂಕ್ಷನ್ ಯೂಸ್ ಮಾಡ್ಕೊಂಡು ಒಂದು ಬೆಲೆ ಕಂಡುಹಿಡ್ಕೊಂಡು ಬಂದು 0 ತರಿಸಬೇಕಾಗೈತಿ. ಓಕೆ, ಹಾಗಾದ್ರೆ ನೋಡಿ solutions. Once again rewrite the given function. That function is y is equal to a sin x b cos x. Here this ಈಗ ನಾವು ಏನು ಕಂಡುಹಿಡಿಯಬೇಕಾ, d square y by dx square ಅನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅದರ ಸಂಬಂಧ ಇದನ್ನ ಏನು ಕಂಡುಹಿಡಿಯಬೇಕಂತ ನಾವು dy by dx ಕಂಡುಹಿಡಿಯಬೇಕು. What is the dy by dx? This is the derivative of first order. dy by dx differentiate with respect to x. a is a as that is a constant function of sin x is a differentiate cos x plus b is also constant as it is. Cos x is a differentiate, that is a minus sin x. Simplify that. a cos x minus b sin x dy by dx. dy by dx. Okay, this function is again differentiate here. dy by dx is again differentiate d square y by dx square. ಕೊಟ್ಟಿರತಕ್ಕಂತ ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಅದು ದಟ್ ಇಸ್ d square y by dx square ಆಗುತ್ತೆ.
x is differentiate is nothing but minus sin x minus b is a constant as it is. Sin x is the differentiate cos x. Simplify that. Minus a sin x minus b cos x. Nodri minus a sin x minus b cos x. This is a minus sign is also common. A sin x plus b cos x. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ದಟ್ ಈಸ್ 1. ಅದು ಒಂದೇ ಈಕ್ವೇಷನ್. ಸೊ ದಟ್ ಈಸ್ d square y by dx square. ಇದು d square y by dx square ಸಿಕ್ತು. ವಾಟ್ ಈಸ್ ಟ್ರೂ? ಏನ್ ಪ್ರೂವ್ ಮಾಡಿದ್ದಾರೆ ನೋಡಿ. d square y by dx square plus y is equal to 0 ಅಂತ ಪ್ರೂವ್ ಮಾಡಿದ್ದಾರೆ. I will take LHS that. LHS ಅನ್ನ ನಾನು ತಗೊಳ್ತೀನಿ. ಕೊಟ್ಟಿರ್ತಕ್ಕಂಥ LHS ಅನ್ನ rewrite. d square y by dx square plus y. What is a d square y by? This is sin is a d sin x plus b cos x is nothing but y. This is minus y. ಹಾಗಾದ್ರೆ this is d square y by dx square is a minus y, that is plus y, both are get cancel, will be 0. ನೋಡಿ, that is RHS. No? Very nice. ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ರೀ. ಇವನ್ ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಭಾಳ ಮಾಡ್ಬೇಕು ಅನ್ಸುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಓಕೆ, ಈಸಿಯಾಗಿ ನೀವು ಏನ್ ಮಾಡ್ಬೋದು, ಮಾರ್ಕ್ಸ್ ಅನ್ನ ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ಎಷ್ಟಾದ್ರಿ?